ಮಹಾರಾಷ್ಟ್ರ ರಾಜಕಾರಣದ ಇತ್ಯರ್ಥ ಆಗಿದೆ. ಅಲ್ಲಿಯ ಪ್ರಾಬ್ಲಮ್ ಎಲ್ಲ ಅಂದರೆ ಶಾಸಕರ ವಿಚಾರದಲ್ಲಿ, ಅನರ್ಹತೆ ವಿಚಾರದಲ್ಲಿ ಉದ್ಧವ್ ಠಾಕ್ರೆ ಬಣ ಮತ್ತು ಏಕನಾಥ ಶಿಂದೆಯ ಬಣ ಜಟಾಪಟಿಲಿ ಇತ್ತು. ಉದ್ಧವ್ ಠಾಕ್ರೆಯಿಂದ ಸಿಡಿದೆದ್ದು ಬಂದ ನಂತರದ ಗಲಾಟೆ ಇದು. ಬಹು ಸಹಜವಾಗಿ ಉದ್ಧವ್ ಠಾಕ್ರೆ ಬಣ ಏಕನಾಥ ಶಿಂದೆ ಬಣದ 36 ಜನ ಶಾಸಕರು, 18 ಜನ ಶಾಸಕರು, ಎಷ್ಟೋ ಜನನ ಅವರೆಲ್ಲ ಪಕ್ಷ ವಿರೋಧಿಗಳು. ಅವ್ರ ಪಕ್ಷದಿಂದ ಹೊರಗೋದ್ರಿಂದ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಅನರ್ಹತೆ ಕರ್ನಾಟಕದ ಮಾಡಬೇಕು ಅಂತ ಹೇಳಿದರು. ಅದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸ್ಪೀಕರ್ ತೀರ್ಮಾನ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಅಂತು. ಈಗ ಸ್ಪೀಕರ್ ತೀರ್ಮಾನ ಮಾಡಿದ್ರು. ಏನಂತ ಮಾಡಿದ್ರು? ಶಿವಸೇನೆಯಿಂದ CM ಏಕನಾಥ ಶಿಂದೆ ತೆಗೆದುಹಾಕೋ ಅಧಿಕಾರ ಉದ್ಧವ್ ಠಾಕ್ರೆಗಿಲ್ಲ. ಪಕ್ಷದ ಮುಖ್ಯಸ್ಥರನ್ನಾಗಿ ಉದ್ಧವ್ ಠಾಕ್ರೆನೇ ಮುಂದುವರಿಸಬೇಕು ಎಂಬ ಉದ್ಧವ್ ಬಣದ ಬೇಡಿಕೆಯನ್ನು ಸ್ಪೀಕರ್ ತಳ್ಳಿಹಾಕಿದ್ದಾರೆ. ಯಾಕಂದರೆ ಅವರು ಪ್ರತ್ಯೇಕವಾದನ್ನೆಲ್ಲ ಮಾಡಿಕೊಂಡ್ರು. ಎರಡನೇದು ಅದು ಅನರ್ಹತೆಗೆ ಬರಲ್ಲ ಅಂತ ಅರ್ಥ. ಕಾರಣ 2018ರ ಸಂವಿಧಾನವನ್ನು, ಶಿವಸೇನೆಯ ಸಂವಿಧಾನವನ್ನು, ಭಾರತ ಅಲ್ಲ ಸಂವಿಧಾನವನ್ನು ನಾನು ಪರಿಗಣಿಸಲು ಆಗುವುದಿಲ್ಲ ಅಂತ ಸ್ಪೀಕರ್. ಯಾಕೆ? 2009ರಲ್ಲಿರುವಂತಹ ನಿಮ್ಮ ಸಂವಿಧಾನ ಏನಿದೆ ಅದು ಎಲೆಕ್ಷನ್ ಕಮಿಷನ್ ಹತ್ರ ಇರೋದು. ನೀವು ಅಮೆಂಡ್ಮೆಂಟ್ ಮಾಡ್ಕೊಂಬಿಟ್ರೆ ಒಳಗಡೆನೆ. ಫಾರ್ ಎಕ್ಸಾಂಪಲ್, ಈ ಸೊಸೈಟಿಗಳ ಜನರಲ್ ಬಾಡಿ ಮೀಟಿಂಗ್ಗಳು ನಡೆಯುತ್ತವೆ. ಅಲ್ಲಿ ಅವ್ರದ್ದು ಬೈಲಾಗಳಿಗೆ ಅಮೆಂಡ್ಮೆಂಟಿನ ತಿದ್ದುಪಡಿಗಳನ್ನು ಮಾಡ್ಕೋತಾರೆ. ಬಟ್ ಆ ತಿದ್ದುಪಡಿಗಳಿಗೆ ಸಹಕಾರ ನಿಬಂಧಕರು ಅಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಂದ ಅಪ್ರೂವಲ್ಗಳು ಬರಬೇಕು. ಅದಕ್ಕೆ ಬಂದು ಇನ್ಕಾರ್ಪೊರೇಟ್ ಆಗಬೇಕದೀಗ. ಸುಂಪಡಿಗೆ ನೀವು ಜನರಲ್ ಬಾಡಿನಲ್ಲಿ ಮಾಡ್ಕೊಂಬಿಟ್ರೆ ಆಗಲ್ಲ. ಆಮೇಲೆ ಏನಾದ್ರು ಕೋರ್ಟಲ್ಲಿ ಏನಾದ್ರು ಕೇಸು ಗೀಸ್ಬಿಟ್ಟ ನಾವು ತಿದ್ದುಪಡಿ ಮಾಡಿದ್ವಲ್ಲ ಅಂದರೆ ಅಪ್ರೂವಲ್ ಆಗಬೇಕದು. ಹಾಗೇ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ಪಕ್ಷಗಳು ತಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ವಾಪಸ್ ಚುನಾವಣೆ ಆಯೋಗಕ್ಕೆ ಹೇಳಬೇಕು. ಸುಮ್ಮನೆ ನೀವು ಮನೆಯೊಳಗಡೆ ತಿದ್ಕೊಂಡ್ಬಿಟ್ರೆ ಆಗಲ್ಲ. ಅದನ್ನು ಚುನಾವಣಾ ಹಂಗೆ ಮಾಡೋಕ್ಕೆ ಬರಲ್ಲ ಅಂತ ಸ್ಪೀಕರ್ ಅವರು ವಾದವನ್ನು ಮಂಡಿಸಿ ನೀವೇ ಸರಿ ಏಕನಾಥ್ ಶಿಂದೆ ಅವರೇ ಅಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಏನಾಗತ್ತೆ? ಇದು ಏನಾಗಿದ್ದಿದ್ರು ವಾಪಸ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಿತ್ತು. ಇಬ್ಬರಲ್ಲೊಬ್ರು ಚಾಲೆಂಜ್. ಈಗ ಅವರು ಹೋಗ್ತಾರೆ, ನಾಳಿದ್ರಲ್ಲಿ ಯಾವಾಗಲೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಬಟ್ ಸ್ಪೀಕರ್ನೇ ಆರೋಪಿಸ್ತಾ ಇದ್ರು ಸರ್ ಠಾಕ್ರೆ ಅವರು. 2-3 ಸರಿ CMನ ಹೋಗಿ ಭೇಟಿ ಮಾಡಿದ್ದಾರೆ, ಅವರಿರೋ ಕಡೆಗೆ ಹೋಗಿದ್ದಾರೆ. ನ್ಯಾಯಾಧೀಶರು ಮಾಡಿದ್ದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವು ಆರೋಪ ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಅದಕ್ಕೆ ಹೋಗಿದ್ರು ಅಂತ ಯಾರೊಬ್ರು ಪ್ರೂವ್ ಮಾಡಬೇಕಲ್ಲ. ಉದ್ಧವ್ ಠಾಕ್ರೆ ಹೇಳ್ಬಿಟ್ಟ ತಕ್ಷಣ ನಾನು ನಂಬಬೇಕಾ? ನಾನು ಯಾಕೆ ನಂಬಬೇಕು? ಸುಮ್ಮನೆ ಒಬ್ಬ ವ್ಯೂವರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ನಂಬಲಿ? ಸ್ಪೀಕರ್ ಚೀಫ್ ಮಿನಿಸ್ಟರ್ ಮೀಟ್ ಮಾಡಲೇಬಾರ್ದು ಅಂತ ಎಲ್ಲಿದೆ ಕಾನೂನಲ್ಲಿ? ಆದರೆ ಸ್ಪೀಕರ್ ಇರೋ ಬಳಿಗೆ CM ಹೋಗಬೇಕೇ ವಿನಃ ಸ್ಪೀಕರೇ CM ಇರೋ ಬಳಿಗೆ ಹೋಗೋದೆಲ್ಲಾದ್ರೂ ಇದೆಯಾ? ನ್ಯಾಯಾಧೀಶರು ಅರ್ಜಿದಾರರ ಮನೆಗೆ ಹೋದಂಗೆ ಅಲ್ವಾ ಇದು ಅಂತಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಎಲ್ಲಿ ಯಾವುದ್ರಲ್ಲಿ ಭೇಟಿ ಮಾಡಿದಾರೋ, ಏನು ಭೇಟಿ ಮಾಡಿದಾರೋ ಐಡಿಯಾ ಇಲ್ಲ. ಬಟ್ ಅವರಿಬ್ಬರು ಭೇಟಿ ಮಾಡಬಾರ್ದು ಅಂತ ಏನಿಲ್ಲ. ಭೇಟಿ ಮಾಡ್ಬೋದು, ಎಲ್ಲೂ ಇಲ್ಲ ಕಾನೂನಲ್ಲಿ. ಅವರಿಬ್ಬರು ಭೇಟಿ ಮಾಡಬಾರ್ದು ಕಾರಣಕ್ಕೆ ಅಂತ ಹೇಗೆ ಕಾನೂನಲ್ಲಿ ಸ್ಪೀಕರ್ ಅವರು ಭೇಟಿ ಮಾಡಬಾರ್ದು ಅಂತ ಹೇಗಿಲ್ವೋ ಹಾಗೆ ಅದೊಂದು ಗ್ರೇ ಏರಿಯಾ. ಇದು ಹೊಸ ಪ್ರಶ್ನೆ. ಈಗ ಇವ್ರು ಅವ್ರನ್ನ ಮಾಡಬೇಕಾ, ಇವ್ರನ್ನ ಮಾಡಬೇಕಾ ಅಂತ ರಿಟರ್ನ್ ಎಲ್ಲೂ ಇಲ್ಲ. ದಿ ಸ್ಪೀಕರ್ ಇನ್ ರೈಟಿಂಗ್ ಐ ಡೋಂಟ್ ಥಿಂಕ್ ಹಿ ಹಸ್ ಬಿನ್ ಡಿಬಾರ್ಡ್ ಫ್ರಮ್ ಮೀಟಿಂಗ್ ಎ ಚೀಫ್ ಮಿನಿಸ್ಟರ್. ಬರವಣಿಗೆಯಲ್ಲಿ ಕಾನೂನು 1.1ರಲ್ಲಿ ಸ್ಪೀಕರ್ ಅವರು ಮುಖ್ಯಮಂತ್ರಿಯನ್ನ ಹೋಗಿ ಭೇಟಿ ಮಾಡುವಂತಿಲ್ಲ ಅಂತೆಲ್ಲ ಇದೆ ಅಂತ ನಾನೇನು ಅನ್ಕೊಂಡಿಲ್ಲ. ಹಾಗೆ ಇದೆಲ್ಲ ತೀರ್ಮಾನ ಆಗೋದು ಸುಪ್ರೀಂ ಕೋರ್ಟ್. ಎಸ್, ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋ ಕಡೆಗಣನೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಶುರುವಾಗಿದೆ. ಕರ್ನಾಟಕದ ಟ್ಯಾಬ್ಲೋಗೆ ಅನುಮತಿ ಕೊಡದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದ್ದು ಇದಕ್ಕೆ ರಾಜಕೀಯ ಮಾಡೋದು ಸರಿಯಲ್ಲ, ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಕಾಂಗ್ರೆಸ್ನ ಮನಸ್ಥಿತಿ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿಯವ್ರು ನೀವೇನು ಬೇಕಾದ್ರೂ ಹೇಳಿ, ಯಾಕೆ ಕೊಟ್ಟಿಲ್ಲ ಮಾಡಿಲ್ಲ ಅದು ಗೂಬೆ ಕೂರಿಸ್ಬಿಡಿ, ರಾಜಕೀಯ ಮಾಡಬೇಡಿ. ನೀವು ಮಾಡಲ್ವಾ ರಾಜಕೀಯನ? ಯಾಕೆ ಕೊಡಲಿಲ್ಲ ಅಂತ ಹೇಳ್ರೆ ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ನೀವು ಹೇಳಿದ ತಕ್ಷಣ ಕೇಳಿಸ್ಕೊಂಡ್ಬಿಡ್ಬಿಡಕ್ಕೆ ನಿಮ್ಮೇನು ಅಡಿಯಾಳಗಳ ನಾವಿಲ್ಲಿ ಕರ್ನಾಟಕದಲ್ಲಿ? ನೀವು ಹೀಗೆ ಹೇಳ್ತೀರಿ ಅದೆಲ್ಲ ಸರಿ ಅಂದ್ಕೊಂಡ್ಬಿಡ್ಬೇಕು, ಇದು ಇಲ್ಲ ತಪ್ಪು ಅಂದ್ಬಿಡ್ಬೇಕು. ಒಳ್ಳೆ ಬುರುಡೆ ಬಿಡ್ತೀರಲ್ಲ ಕೂತ್ಕೊಂಡು ಸುಮ್ಮನೆ. 4 ಕಳಿಸಿದ್ದಾರೆ. ಈ 4 ನಿಮ್ಮ ಕೇಂದ್ರ ಸರ್ಕಾರದ ಕಮಿಟಿಗೋ ಸರ್ಕಾರಕ್ಕೋ ಯಾರಿಗೋ ಯಾಕೆ ಒಪ್ಪಿಗೆ ಆಗಿಲ್ಲ ಅನ್ನೋಕ್ಕೆ ಏನಾದ್ರು ಬೇಕಲ್ರಪ್ಪ. ಬೇರೆ ರಾಜ್ಯಗಳ ಅವಕಾಶ ಕೊಡಬೇಕು. ಹೇಳಿ ಅದನ್ನು ಕರೆಕ್ಟಾಗಿ. ಸುಮ್ಮನೆ ರಾಜಕೀಯ ಮಾಡಬೇಡಿ. ನೀವು ಮಾಡಲ್ವಾ ರಾಜಕೀಯನ? ಏನು ನೀವು ಒಬ್ಬರೇ? ನೀವು ಮಾತ್ರ ಏನು ಸಾಧು ಸಂತರ ಥರ ಹೋಗ್ತಾ ಇದ್ದೀರಿ. ಬುಡಾಪೆಗಳು ತಂದು ಮಾಡೋ ಕೆಲಸ ಮಾಡಲಿಲ್ಲ, ಮಾಡೋ ಟೈಮ್ಗಳಲ್ಲಿ ಈಗ ಬಂದು ಬಿಡ್ತಾರೆ ಭಾಷಣನ. ಇಲ್ಲಿ ಮಾಲ್ಡೀವ್ಸ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಟೀಕೆಗಳಿಗೆ ಬಿಜೆಪಿ ಟಕ್ಕರ್ ಅಂತ. ಭಾರತ ಶಕ್ತಿಶಾಲಿಯಾಗಿ ಹೋಗ್ಬಿಟ್ಟಿದೆ. ಯಾರ ಮುಂದೇನು ನವಭಾರತ, ಯಾರ ಮುಂದೇನು ಅಮೆರಿಕಾದ ಮುಂದೆಲ್ಲ ಕೈ ಚಾಚೋ ದೇಶ ಆಗಿಲ್ಲ ನಾವೀಗ ಅಂತ ಪ್ರಹ್ಲಾದ್ ಜೋಶಿ ಅವರು.
ಮಾಜಿ ಮಂತ್ರಿ ರಾಮದಾಸ್ ಅವರೇ ಮೋದಿ ಅಂತ ನಾಯಕನೇ ಇಲ್ಲ, ಮೋದಿ ಅಂದರೆ ಭಾರತ, ಭಾರತ ಅಂದರೆ ಮೋದಿ. ವರ್ಲ್ಡ್ ಬಿಡ್ರಿ ರೀ, ಕಾಂಗ್ರೆಸ್ನವ್ರು ಹೇಳಿದ್ರು ಇದನ್ನು ಇಂದಿರಾ ಗಾಂಧಿಗೆ, ನೀವು ಅದನ್ನು ಕನ್ವರ್ಟ್ ಮಾಡ್ಕೊಂಡು ಮೋದಿ ಅಂತ ತಂದಿಟ್ಟಿದ್ದೀರಿ. ಒಂದು ಒರಿಜಿನಾಲಿಟಿ ಬೇಡವಾ ನಿಮ್ಗಳಿಗೆಲ್ಲ? ಹೊಸದೇನಾದ್ರು ಕಂಡುಹಿಡೀರಿ. ಹಾಂ, ಅದು ಯಾವುದೋ ವಿಮಾನ ಬುಕ್ಕಿಂಗ್ ಆರಂಭಿಸ್ರಿ ಪ್ಲೀಸ್ ಅಂತ ಯಾರೋ ಇಸ್ ಮೈ ಟ್ರಿಪ್ ಸಂಸ್ಥೆಗೆ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಸಂಘ ಎಲ್ಲ ಮನವಿ ಮಾಡಿದ್ಯಂತೆ. ಈ ಮಧ್ಯೆ ಚೀನಾ ಅಧ್ಯಕ್ಷ ಜಿನ್ಪಿಂಗನ್ನು ಈ ಮಾಲ್ಡೀವ್ಸ್ ಅಧ್ಯಕ್ಷ ಹೋಗಿ ಭೇಟಿ ಮಾಡಿದ್ದಾರೆ. ಮಾಡ್ಕೊಳ್ಳಿ, ಅಲ್ಲಿಂದ ಸ್ವಲ್ಪ ಚೀನಿಯರನ್ನು ಕಳಿಸ್ಕೊಡಿ ಸಾರ್, ಸ್ವಲ್ಪ ನಮ್ಮ ಕಡೆಗೆ ಟೂರಿಸ್ಟ್ಗಳ ಥರ ಅಂತಂದಿದ್ದಾರೆ. ಹಾಂ ಹಾಂ, ಚೈನಲ್ಲಿ ಜನ ಇದ್ದಾರೆ, ಬೇಕಾದ್ರೆ ಜಿನ್ಪಿಂಗ್ ಕಮ್ಯುನಿಸ್ಟ್ ಪಾರ್ಟಿ ಕಡೆಯಿಂದ ಕಳಿಸ್ಕೊಡ್ಬೋದು. ಆದೇಶಿಕ ಅವೆಲ್ಲ ಏನು ಕೊರತೆ ಇಲ್ಲ, ಭಾರತದಿಂದನೇ ಬರಬೇಕು ಅಂತೇನಿಲ್ಲ. ಏನು ಎಸ್. ಬೆಂಗಳೂರಿನ ಎಐ ಉದ್ಯಮಿ ಸುಚನಾರಿಂದ ಹತ್ಯೆಯಾದ 4 ವರ್ಷದ ಕಂದಮ್ಮ ಚಿನ್ಮಯ್ ಅಂತ್ಯಕ್ರಿಯೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಯಿತು. ತಂದೆ ಮಗನನ್ನ ಅಂತಿಮವಾಗಿ ತಬ್ಬಿ ಮುದ್ದಾಡಿ ಬಿಕ್ಕಿದ್ರು. ಇದಕ್ಕೂ ಮುನ್ನ ಯಶವಂತಪುರದ ಫ್ಲಾಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಸುಚನಾ ವೆಂಕಟರಮಣ ದಂಪತಿಯಲ್ಲಿ 2019ರಲ್ಲಿ ಬಿರುಕು ಮೂಡಿತು. ವಿಚ್ಛೇದನದ ಪ್ರಕರಣ ಕೋರ್ಟ್ ಅಂಗಳದಲ್ಲಿತ್ತು. ವೆಂಕಟರಮಣನ್ ಅವರ ಮಾಸಿಕ ವೇತನ 9 ಲಕ್ಷ ರೂಪಾಯಿ, ಇದರಲ್ಲಿ 2.5 ಲಕ್ಷ ನನಗೆ ಜೀವನಾಂಶ ಕೊಡಬೇಕು ಅಂತ ಅವರು ಕೋರಿದ್ರಂತೆ. ಇನ್ನು ಕೆಲವೊಂದಷ್ಟು ಈ ಕೃತ್ಯಕ್ಕೆ ಸಂಬಂಧಿಸಿದ ವಿವರಗಳು ಸಿಕ್ಕಿವೆ, ಅದನ್ನು ನೋಡೋಣ. ಮಗು ಹತ್ಯೆಗೆ 4 ತಿಂಗಳಿಂದ ಪ್ಲಾನ್ ಆಗ್ತಿತ್ತೇನೋ ಅನ್ನೋದು ಪೊಲೀಸರ ಅನುಮಾನ. ಮಗನ ಜೊತೆಗೆ ಅದೊಂದು ವಾಟ್ ವಿಲ್ ಹ್ಯಾಪನ್ ಅಂತೇನೋ ಒಂದು ಪೋಸ್ಟ್ ಹಾಕ್ಕೊಂಡಿದ್ರಂತೆ. ಅದನ್ನೇ ಹಿಡ್ಕೊಂಡು ಇವ್ರು ಹೇಳ್ತಿರೋದು. ಫೋಟೋ ಹಾಕಿ ಆ ಥರದ ಹಾಕಿದ್ರು. ಗೊತ್ತಿಲ್ಲ ವಾಟ್ ವಿಲ್ ಹ್ಯಾಪನ್ ಅಂದ್ರೆ ಅದೇ ಅಂತ ಗೊತ್ತಿಲ್ಲ. ಕೊಲೆ ಅಂತಲ್ಲ, ಭವಿಷ್ಯ ಏನಾದೀತು ಅಂತಾನೂ ಇರ್ಬೋದೇನಾ, ಏನೇ ಒಟ್ಟಲ್ಲದೆ ಬಂದಿದೆ. ಪತಿ ಮೇಲಿನ ಕೋಪವನ್ನು ಮಗು ಮೇಲೆ ತೋರಿಸ್ತಿದ್ರಂತೆ. ವಿಡಿಯೋ ಕಾಲಲ್ಲೂ ತೋರಿಸ್ತಿರ್ಲಿಲ್ವಂತೆ ಮಗನ ಪತಿಗೆ. ಯಾಕೆ ಅಂದರೆ ಎಲ್ಲಿ ಮಗು ಅಪ್ಪನ ಜೊತೆ ಹೋಗ್ಬಿಡುತ್ತೋ ಅಂತ ಆಕೆಗೇನೋ ಭಯ ಅಂತೆ. ಹಂಗೆ ಹೋಗೋಕ್ಕಾಗಲ್ಲ, ಕಾನೂನು ಪ್ರಕಾರ ತಾಯಿ ಜೊತೆನೇ ಇರಬೇಕಾಗತ್ತೆ ಅಟ್ಲೀಸ್ಟ್ ಅದಕ್ಕೆ 18 ವರ್ಷ ಆಗೋವರೆಗೆ. ಯಾಕೆ ಆಕೆಗೆ ಬಂತು ಐಡಿಯಾ ನಂಗೆ ಗೊತ್ತಿಲ್ಲ. ಕೋರ್ಟ್ ಆದೇಶ ಥರ ಭಾನುವಾರ ತೋರಿಸ್ಬೇಕಾಗಿತ್ತು, ಹಾಗಾಗಿ ಇಷ್ಟ ಇಲ್ಲದೆ ಗೋವಾ ಕರ್ಕೊಂಡು ಹೋಗಿದ್ರಂತೆ. ಓಕೆ, 1 ವಾರ ಗೋವಾ ಕರ್ಕೊಂಡು ಹೋಗ್ಬೋದಿತ್ತು, ನೆಕ್ಸ್ಟ್ ವಾರ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ತೋರಿಸಲೇಬೇಕು, ಇಲ್ಲ ತೋರಿಸಿರೋದ್ರಿಂದ ಕಳ್ಕೊಳ್ಳೋದಾರು ಏನಿತ್ತು ಈ ಮೇಡಮ್ಗೆ? ತನ್ನ ಜೀವನ ತಾನು ಕಟ್ಕೋಬೇಕು ಅನ್ನೋ ಆಸೆ ಇದ್ದಿದ್ದರೆ ಆತ ಬೇಡ ಗಂಡ ಅಂದಮೇಲೆ ಆತನ ಮೇಲೆ ಯಾಕೆ ಅವಲಂಬನೆ ಆಗಬೇಕು? ಅದಕ್ಕೆ ಮಗುನ್ ತೋರಿಸಿದ್ರೆ ಆಗತ್ತಪ್ಪ, ಅದಕ್ಕೆ ಏನಾಗ್ತಿತ್ತು? ಎಷ್ಟು 1000 ಮಕ್ಕಳು ತೋರಿಸ್ತಾರ ಹತ್ರ. ಇದು ಬೆಟ್ರು, ಬರೀ ವಿಡಿಯೋ ಕಾಲಲ್ಲಿದೆ. ಕೆಲವು ಕಡೆ ಭೇಟಿಗೆ ಜಾಗ ಇದೆ, ತಂದೆ ಬಂದ ಮಗನ್ನ, ತಾಯಿ ಬಂದ ಮಗನ್ನ, ಮಕ್ಕಳನ್ನೆಲ್ಲ ಭೇಟಿಗೆ ಜಾಗ ಇದೆ. ಆಕೆ ಉಳಿದುಕೊಂಡಿದ್ದ ರೂಮ್ನಲ್ಲಿ 2 ಬಾಟ್ಲ್ ಸಿರಪ್ ಸಿಕ್ಕಿದೆಯಂತೆ. ಕೆಮ್ಮಿನ ಸಿರಪ್ಪು, ನೆಗಡಿ ಸಿರಪ್ಪು ಯಾವುದೋ, ಅದು ಇದಕ್ಕೆ ಜಾಸ್ತಿ ತೊಗೊಂಡ್ರೆ ಅದು ಮತ್ತು ಬಂದಂಗೆ ಆಗತ್ತೆ. ಅದಕ್ಕೆ ಹಂಗಾಗಿ ಅದನ್ನು ಮಾಡಿಬಿಟ್ಟು ನೀವು ಹುದ್ದೆ ಮಾಡಿದ್ದಾರೆ ಅಂತ. ನಾನು ಪ್ರಜ್ಞೆ ತಪ್ಪಿಸೋ ಉದ್ದೇಶ ಆಯಿತು, ಸಾಯಿಸೋ ಉದ್ದೇಶ ಇರಲಿಲ್ಲ. ಸತ್ತೋಗ್ಬಿಡ್ತು, ಅದಕ್ಕೆ ಹಂಗಾಗಿ ನಾನು ಆತ್ಮಹತ್ಯೆಗೆ ಟ್ರೈ ಮಾಡಿದೆ ಅಂತೇನೋ ಆಕೆ ಹೇಳಿದಾಳಂತೆ. ಆಮೇಲೆ ಏನೂ ಗೊತ್ತಾಗದೆ ಸೂಟ್ ಕೇಸ್ಗೆ ಹಾಕ್ಬಿಟ್ಟೆ ಬಾಡಿನ ಅಂತ ಹೇಳಿದಂತೆ. ಆಗೋಯ್ತು ತಾಯಿ, ನಿನ್ನ ಲೈಫ್ ಕತೆ ಅಷ್ಟೇ ಮುಗೀತು. ನೀನೇನಿದ್ರು ಇನ್ನು ನಿನ್ನ ಜೀವನವನ್ನು ಕಂಬಿಗಳ ಹಿಂದೆ ಕಳೆದು ಯಾವತ್ತೋ ಒಂದಿನ ವಾಪಸ್ ಬರ್ತೀಯಮ್ಮ ಆಚೆಗೆ. ಯಾಕಂದರೆ ಇದಕ್ಕೆ ನೇಣು ಶಿಕ್ಷೆ ಏನು ಆಗಲ್ಲ. ಆಗತ್ತೆ, ಶಿಕ್ಷೆ ಅಂತೂ ಆಗತ್ತೆ, ನೇಣು ಶಿಕ್ಷೆ ಅಂತೂ ಏನೂ ಆಗಲ್ಲ. ಹಾಗಾಗಿ ಯಾವತ್ತೋ ಒಂದಿನ ಆಚೆ ಬಂದು ಅವತ್ತು ನಿನ್ನ ಪರಿಸ್ಥಿತಿಗೆ ತಕ್ಕಂತೆ ಜೀವನ ಬೇಕಾದ್ರೆ ಕಟ್ಕೋಬೋದು ಅಷ್ಟೇ. ವಿಧಾನಸೌಧದ ಹತ್ರ ಯಾವುದೋ ಒಂದು ಮುಸ್ಲಿಂ ಕುಟುಂಬ ಶಾಯಿಸ್ತಾ ಬಾನು ಅಂತೆ ಅವರು ಸೇವೆಣ್ಣೆ ಹಾಕೊಂಡು ಸುಟ್ಕೊಳಕ್ಕೆ ಹೋಗಿದ್ದಾರೆ. ಯಾಕಂತೆ ಅಂತ ಕೇಳಿದ್ರು, ಶುಂಠಿ ಬೆಳೆಯೋಕೆ 50 ಲಕ್ಷ ಬ್ಯಾಂಕಿನ ಸಾಲ ತಗೊಂಡಿದ್ರಂತೆ, ಲಾಸ್ ಆಯಿತು. ಮೋಸ್ಟ್ಲಿ ಮನೇನ ಅಡ ಇಟ್ಟಿದ್ರು ಅನ್ಸತ್ತೆ. ಆ ಸಾಲಕ್ಕೆ ಅವ್ರು ಹರಾಜು ಹಾಕ್ಬಿಟ್ಟಿದ್ದಾರೆ. ಅದು 3 ಕೋಟಿ ಬೆಲೆ ಅಂತೆ. ಇವರು 1.6 ಕೋಟಿಗೋ 1.25 ಕೋಟಿಗೋ 1.25 ಕೋಟಿಗೋ ಹಾಕ್ಬಿಟ್ಟಿದ್ದಾರಂತೆ. ಇನ್ನು ಬ್ಯಾಂಕ್ನವ್ರು ಅರ್ಧಕ್ಕೆ ಹರಾಜು ಹಾಕ್ಬಿಟ್ಟಿದ್ದಾರಂತೆ. ನಮಗೆ ಜಮೀರು ನ್ಯಾಯ ಕೊಟ್ಟಿಲ್ಲ ಅಂತ ಅವ್ರದ್ದು. ಜಮೀರು ನ್ಯಾಯ ಕೊಡೋಕ್ಕೆ ಬರಲ್ಲ. ಅದು ಮೋಸ್ಟ್ಲಿ ಬ್ಯಾಂಕಿಗೆ ಬರಬೇಕಾಗಿದ್ದ ದುಡ್ಡಿಗೆ ತಕ್ಕಂತೆ ಅವ್ರು ಏನಾದ್ರು ಬೇಸ್ ಪ್ರೈಸನ್ನು ಡಿಸೈಡ್ ಮಾಡಿಸ್ಬಿಟ್ಟು ಹಾಕ್ಬಿಟ್ರೋ ಏನೋ. ಮತ್ತು 3 ಕೋಟಿ ಮಾರ್ಕೆಟ್ ಪ್ರೈಸ್ ಏನೋ ಇರ್ಬೋದು, ಏನೋ ಆ ಥರ ಏನೋ ಆಗಿರುತ್ತದು ಗೋಜಲದು. ಇವ್ರು ಅದನ್ನು ತಪ್ಪಿಸ್ಕೋಬೇಕಾಗಿತ್ತು ಅಂದರೆ ಇವ್ರು ದುಡ್ಡು ಕಟ್ಬಿಟ್ಟು ಬಿಡಿಸ್ಕೊಂಡು ಅಥವಾ 3 ಕೋಟಿಗೆ ಯಾರಿಗೋ ಮಾರ್ಬಿಟ್ಟು ಅವ್ರ ಕೈಲಿ ಮೊದಲೇ 1.25 ಕೋಟಿ ಇಸ್ಕೊಂಡು ಬ್ಯಾಂಕ್ನವ್ರು ಕೊಟ್ಬಿಟ್ಟು 1.25 ಕೋಟಿ ಇವ್ರು ಇಟ್ಕೋಬೇಕಾಗಿತ್ತು. ಅಷ್ಟೇ ದಾರಿ ಇದ್ದಿತ್ತು. ಎಸ್. ಮೇಲಿಂದ ಮೇಲೆ ಕೇಸ್ ಬೆದ್ರು ಕರವೇ ನಾರಾಯಣಗೌಡರು ಕೊನೆಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. 2017ರ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ಇವತ್ತು ಜಾಮೀನಾಯಿತು. ಇದರ ಬೆನ್ನಲ್ಲೇ 2020ರ ಹಲಸೂರು ಗೇಟ್ ಪೊಲೀಸರು ಇನ್ನೊಂದು ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅವ್ರನ್ನ ವಶಕ್ಕೆ ಪಡ್ಕೊಂಡ್ರು. ಕೂಡಲೇ ಮತ್ತೆ ಕೋರ್ಟ್ ಮೆಟ್ಟಿಲೇರಿ ಅವರು ಜಾಮೀನು ಪಡ್ಕೊಂಡ್ರು. ಆಮೇಲೆ ಸರ್ಕಾರದ ಪದೇ ಪದೇ ಈ ರೀತಿಯಾದಂತಹ ಬಂಧನ ಪ್ರಯತ್ನ ನಡೀತಾ ಇರೋದಕ್ಕೆ ಮುಂದೆ ಎಲ್ಲರ ಕೈಗೂ ಸಿಗ್ತಾ ಇದ್ರು ತಾನೆ. ಆ ಶ್ರೀಕಾಂತ್ ಪೂಜಾರಿ ಟೈಪ್ ಅವರು ಸಿಕ್ತಿದ್ರಲ್ಲ ಎಲ್ಲರಿಗೂ, ಅವ್ನು ಕರ್ಕೊಂಡು ಹೋದ್ರಲ್ಲ. ಈಗ 1 ವರ್ಷದ ಕೇಸ್. ನಿಮ್ಮ ಪೊಲೀಸ್ನವ್ರಿಗೂ ಸರ್ಕಾರಕ್ಕೂ ಏನೋ ಆಗಿದೆ. ನಿಮಗೆ ಇವ್ರು ಎಲ್ಲರ ಕಣ್ಣಿಗೂ ಕಾಣಿಸ್ತಿದ್ರು, ನಿಮ್ಮನ್ನೇ ಭೇಟಿ ಮಾಡ್ತಿರ್ತಾರೆ. ನೀವು ಯಾಕೆ 2020ರಿಂದ ಖಾಲಿ ಇಟ್ಕೊಂಡು ಕೂತಿದ್ರಿ? ಹಂಗಾರೆ ದೇರ್ ಇಸ್ ಸಮಥಿಂಗ್ ವಿಚ್ ಹಂಟಿಂಗು ಉದ್ದೇಶಪೂರ್ವಕವಾಗಿ ಏನೋ ಮಾಡ್ತಿದ್ದೀರಿ ಯಾರೋ ಸೇರ್ಕೊಂಡು. ಬಿಡಲೇಬಾರ್ದು. ಇದನ್ನ ಕನ್ನಡಕ್ಕೆ ಅವಮಾನ ಅಂತ ಯಾಕೆ ಅನ್ಕೊಳ್ಳಲ್ಲ? ಬರೀ ಟ್ಯಾಬ್ಲೋಲ್ಲಿ ಯಾಕೆ ಅನ್ಕೋತೀರಿ ಕಾಂಗ್ರೆಸ್ನವರು? ಯಾಕೆ ಅನ್ಬಾರ್ದು ನೀವು?
ಅಲ್ಲರೆ ಇಟ್ಟಿಂದ ಪ್ರಕರಣ ಇದ್ರೆ ಕೋರ್ಟ್ಗೆ ಹಾಜರಾಗ್ರಿ ಅಂತ ಹೇಳೋಕ್ಕಾಗಲ್ವ, ಅದಕ್ಕೆ ಬಂಧನನೇ ಬೇಕು. ಜೈಲಿಂದ ಹೊರಗೆ ಬರ್ತಿದ್ದಂಗೆ ಇನ್ನೊಂದ್ರೆ ಹಿಡ್ಕೊ, ಜೈಲಿಗೆ ಬರ್ತಿದ್ದಂಗೆ ಇನ್ನೊಂದ್ರೆ ಹಿಡ್ಕೊ, ಕಳ್ಳರನ್ನೆಲ್ಲ ಬಿಟ್ಬಿಡಿ, ಕುಕ್ಕರ್ ಬ್ಲಾಸ್ಟ್ ಮಾಡೋರ್ನ ಬಿಟ್ಬಿಡಿ, ಇವ್ರನ್ನ ಹಿಡ್ಕೊಳ್ಳಿ. 20 ಕೇಸು ಕರೋನಾ ಕೇಸ್ ಅಂತ ಯಾರೋ ಹೇಳಿದ್ರು ನನಗೆ. ರೇ, ಎಷ್ಟು ಜನನ ಅರೆಸ್ಟ್ ಮಾಡಿದ್ದೀರಿ ನೀವು ಪೊಲೀಸ್ನವರು ಕರೋನಾ ಕೇಸಲ್ಲಿ? ಲೆಕ್ಕ ಕೊಡ್ರಿ ನೋಡೋಣ. ಕೊಡ್ರಿ ಹೋಮ್ ಮಿನಿಸ್ಟರ್ ಸರ್, ನೀವು ಲೆಕ್ಕ ಕೊಡ್ರಿ, ಅದು ಎಷ್ಟು ಜನ ಕರೋನಾ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀರಿ ನೋಡ್ತೀನಿ, ನಿಮ್ಮ ಪಕ್ಷದಲ್ಲೂ ಸೇರಿ. ಕರೋನಾ ಪೀಕಲ್ಲಿದ್ದಾಗಲೇ ರಂಗ ಅಂತ ಹೋದ್ರಲ್ಲಪ್ಪ ಎಲ್ಲರೂ, ಎಷ್ಟು ಜನ ಅರೆಸ್ಟ್ ಮಾಡಿದ್ರಪ್ಪ ಆಗ ನಿಮ್ಮನ್ನು? ದಿಸ್ ಇಸ್ ಟೂ ಮಚ್. ಇದು ಸರ್ಕಾರಿ ಶಾಲೆಯ ಮಕ್ಕಳು ವಿಮಾನದಲ್ಲಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದ ಗಡಿಗ್ರಾಮ ಮೈಂಧರ್ಗಿಯ ಕನ್ನಡ ಸರ್ಕಾರಿ ಶಾಲೆಯ ಮಕ್ಕಳು ಮುಂಬೈ ತೆರಳಿ ಅಲ್ಲಿಂದ ವಿಮಾನದಲ್ಲಿ ದೆಹಲಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಮೊದಲ ಬಾರಿಗೆ ವಿಮಾನ ಹತ್ತಿದ್ರ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಶಾಲೆಯ ಮುಖ್ಯ ಶಿಕ್ಷಕ ಮಹಂತೇಶ ಕಟ್ಟಿಮನಿಯವರು ಮಕ್ಕಳಿಂದ ಒಂದಷ್ಟು ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಉಳಿದದನ್ನ ಇವರೇ ಹಾಕೊಂಡೋಗಿ ಕರ್ಸ್ಕೊಂಡು ಹೋಗಿದ್ದಾರೆ. ಇಂಡಿಗೋ ಅನ್ನೋದು ಯಾವುದೋ ಒಂದು ವಿಮಾನ ಯಾವ್ದಾವ್ದು ಗೊತ್ತಿಲ್ಲ ನನಗೆ. ಆ ವಿಮಾನದವ್ರಿಗೆ ಬರೀಬೇಕಾಗಿತ್ತು ಒಂದು ಲೆಟರ್ನ, ಮೇಷ್ಟ್ರೆ 50% ಒಂಚೂರು ಕನ್ಸೆಷನ್ ಕೊಡ್ರಿ ಮಕ್ಕಳಿಗೋಸ್ಕರ ಫಸ್ಟ್ ಟೈಮು ಅಂತ ಕೇಳಬೇಕಿತ್ತು. ಕೆಲಸರಿ ಕೊಡ್ತಾರೆ, ಫಂಡಲ್ಲಿ ಕೊಡ್ತಾರೆ, ಟ್ರೈ ಮಾಡಿಲ್ಲ ಅವರು, ಅಥವಾ ಅವ್ರಿಗೆ ಯಾರು ಗೊತ್ತಾಗಿಲ್ಲ. ಕ್ರಿಕೆಟ್ ಆಡುವಾಗ ಇಂಜಿನಿಯರ್ ಒಬ್ಬರು ಹಾರ್ಟ್ ಅಟ್ಯಾಕಿಂದ ಸತ್ತಿರೋ ಘಟನೆ, ಮೃತಪಟ್ಟಿರೋ ಘಟನೆ ಉತ್ತರ ಪ್ರದೇಶದ ನೋಯ್ಡಾಲ್ ನಡೆದಿದೆ. ನೋಡ್ರಿ ದೃಶ್ಯ ನೋಡಿ ಸಾಕು ನೀವು.